ನಮಸ್ಕಾರ ಸ್ನೇಹಿತರೆ, ಕೆಲವು ದಿನಗಳಿಂದ ಸಣ್ಣ ಪುಟ್ಟ ಟೀ ಅಂಗಡಿ ಹಾಗೂ ಗೋಬಿ ಅಂಗಡಿ, ಪಾನಿಪುರಿ ಅಂಗಡಿ ಇಟ್ಟುಕೊಂಡಿರುವ ಸಣ್ಣ ವ್ಯಾಪಾರಿಗಳಿಗೆ GST ನೋಟಿಸ್ ಬಂದಿರುವ ಸುದ್ದಿಯನ್ನು ನೀವೆಲ್ಲರೂ ಕೇಳೇ ಇರ್ತೀರಾ. ಯಾಕಪ್ಪ ಇದೆಲ್ಲ ಬರ್ತಾ ಇದೆ ಅಂದರೆ, ಈ ಸಣ್ಣ ಪುಟ್ಟ ವ್ಯಾಪಾರಿಗಳು ಕಳೆದ 5 ವರ್ಷಗಳಿಂದ ತೆರಿಗೆ ಕಟ್ಟಿಲ್ಲದ ಕಾರಣ ಎಲ್ಲರಿಗೂ ತೆರಿಗೆ ಕಟ್ಟುವಂತೆ ನೋಟಿಸ್ ಅನ್ನು ನೀಡಲಾಗುತ್ತಿದೆ. ಸ್ನೇಹಿತರೆ, ಹಾಗಿದ್ರೆ ನೀವೆಲ್ಲ ಫೋನ್ ಪೇ, ಗೂಗಲ್ ಪೇ ಯೂಸ್ ಮಾಡೇ ಇರ್ತೀರಾ. ನೀವೆಲ್ಲ ವರ್ಷಕ್ಕೆ ಎಷ್ಟು UPI ಮೂಲಕ ಒಂದು ವರ್ಷದಲ್ಲಿ ಎಷ್ಟು ಹಣಕಾಸಿನ ವಹಿವಾಟು ನಡೆಸಿದರೆ ನೀವು GST ಕಟ್ಟಬೇಕು? ಬನ್ನಿ, ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಒಂದು ವರ್ಷದಲ್ಲಿ ಆದಾಯ ತೆರಿಗೆ ರೂಲ್ಸ್ ಏನಪ್ಪ ಇದೆ ಅಂದರೆ, ನೀವು 40 ಲಕ್ಷಕ್ಕಿಂತ ಅಧಿಕವಾದ ಹಣ ಏನಾರು ಸ್ವೀಕಾರ ಮಾಡಿದ್ರೆ ಅಥವಾ ವಹಿವಾಟು ನಡೆಸಿದ್ರೆ ನೀವು ಖಂಡಿತವಾಗ್ಲೂ GST ಕಟ್ಟಬೇಕು. 2017ರ ಸರಕು ಮತ್ತು ತೆರಿಗೆಯ ಕಾಯ್ದೆಯ ಅನ್ವಯ ಸರಕುಗಳ ಮಾರಾಟ ಮೌಲ್ಯ ವಾರ್ಷಿಕವಾಗಿ 40 ಲಕ್ಷ ದಾಟಿದರೆ ಹಾಗೂ ಸೇವೆಗಳ ಪೂರೈಕೆ ಮೌಲ್ಯ ವರ್ಷಕ್ಕೆ 20 ಲಕ್ಷ ದಾಟಿದರೆ ವರ್ತಕರು ಕಡ್ಡಾಯವಾಗಿ GSTಯನ್ನು ನೋಂದಣಿ ಮಾಡಿಕೊಳ್ಳಬೇಕು. ಸ್ನೇಹಿತರೆ, ಯಾರೆಲ್ಲ ಕಳೆದ 5 ವರ್ಷಗಳಿಂದ GST ಕಟ್ಟಿಲ್ಲ ಅವರುಗಳಿಗೆ ಮಾತ್ರ ಟ್ಯಾಕ್ಸ್ ಬರ್ತಾ ಇದೆ. ಟ್ಯಾಕ್ಸ್ ಕಟ್ಟಿ ಅಂತ ನೋಟಿಸ್ ಅನ್ನು ಕಳಿಸಲಾಗುತ್ತಿದೆ. ಸ್ನೇಹಿತರೆ, ಯಾರೆಲ್ಲ ಕಳೆದ 5 ವರ್ಷಗಳಿಂದ UPI ಯೂಸ್ ಮಾಡ್ತಾ ಇದ್ದೀರಾ ಅಂಥವರಿಗೆ ಸರ್ಕಾರದಿಂದ ನೋಟಿಸ್ ಬರ್ತಾ ಇದೆ. ನಿರಂತರ ಅಪ್ಡೇಟ್ಗಳಿಗಾಗಿ ನೋಡಿ TV2 ನ್ಯೂಸ್.